ಬೊಮ್ಮನಹಳ್ಳಿ ಕೆರೆ ಕೋಡಿಯ ಬಳಿಯ ಕಾಲುವೆಗೆ ಮಣ್ಣು ಸುರಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಲಾಂಪುರ ಬಳಿಯ ಬೊಮ್ಮನಹಳ್ಳಿ ಗ್ರಾಮದ ಕೆರೆ ಕೋಡಿಯ ಬಳಿ ಹೊಳಲ್ಕೆರೆ ತಾಲೂಕನ್ನು ಸಹ ಡ್ರಿಪ್ ಯೋಜನೆ ವ್ಯಾಪ್ತಿಗೆ ಸೇರಿಸಿ ರೈತರ ಪ್ರತಿ ಜಮೀನುಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಮನವಿ ಮಾಡಿದ್ದಾರೆ. ಇನ್ನು ಹೊಳಲ್ಕೆರೆಗೆ ಟ್ರಯಲ್ ರನ್ ಮಾಡುವುದನ್ನು ತಡೆಗಟ್ಟಲು ಈ ಒಂದು ಕಾಲುವೆಗೆ ಸುಮಾರು 20 ಲೋಡ್ನಷ್ಟು ಮಣ್ಣು ಸುರಿದು ಪ್ರತಿಭಟನೆಯನ್ನು ರೈತರು ನಡೆಸಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ರೈತರ ಜಮೀನುಗಳಿಗೂ ಸಹ ಡ್ರಿಪ್ ಯೋಜನೆಯಲ್ಲಿ ನೀರು ಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರು, ರೈತ ಮುಖಂಡರು, ಪ್ರಮುಖರಾದ ಈಚಘಟ್ಟ ಸಿದ್ದವೀರಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು. ಅವರು 1 ವರ್ಷ 2,000 ಜನ ಪೊಲೀಸರಿದ್ರು. 30 ಟ್ಯಾಕ್ಟರ್ ನಮ್ಮ ಸಾಹೇಬ್ರೆ ಮಾಡಿಬಿಟ್ರು. ಲೇಟಾಗಿ ಬರ್ರಿ. ಜಿಲ್ಲಾ ರೈತ ಸಂಘಕ್ಕೆ, ಹೊಳಲ್ಕೆರೆ ತಾಲೂಕು ರೈತ ಸಂಘಕ್ಕೆ, ರೈತರಿಗೆ ಭಿನ್ನ ಭೇದ ಮಾಡಿರುವ ಕರ್ನಾಟಕ ಸರ್ಕಾರಕ್ಕೆ, ರೈತರಿಗೆ ಹೊಳಲ್ಕೆರೆ ತಾಲೂಕಿಗೆ ನೀರು ಹರಿಸುವ ವಿಚಾರದಲ್ಲಿ ಭಿನ್ನ ಭೇದ ಮಾಡಿರುವ ಕರ್ನಾಟಕ ಸರ್ಕಾರಕ್ಕೆ, ರೈತರಿಗೆ ನೀರಾವರಿ ವಂಚನೆ ಮಾಡಿರುವ ಕರ್ನಾಟಕ ಸರ್ಕಾರಕ್ಕೆ, ಹೊಳಲ್ಕೆರೆ ತಾಲೂಕನ್ನು ಡ್ರಿಪ್ನಿಂದ ಕೈಬಿಟ್ಟಿರುವ ಕರ್ನಾಟಕ ಸರ್ಕಾರಕ್ಕೆ, ಇನ್ನೊಂದು ತಾಲೂಕಿಗೆ ಡ್ರಿಪ್ ಯೋಜನೆ ಮಾಡಿ ಹೊಳಲ್ಕೆರೆಗೆ ಕೈಬಿಟ್ಟಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತರ ನೀರಾವರಿ ಹೋರಾಟಕ್ಕೆ, ತಾಲೂಕಿನ ಸಮಗ್ರ ನೀರಾವರಿ ಹೋರಾಟಕ್ಕೆ, ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸುವ ನೀರಾವರಿ ಹೋರಾಟಕ್ಕೆ, ತಾಲೂಕಿನ ಎಲ್ಲಾ ರೈತರ ಜಮೀನಿಗೆ ಡ್ರಿಪ್ ನೀರಾವರಿ ಮಾಡುವ ಹೋರಾಟಕ್ಕೆ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಗೋದಾವರಿಯಿಂದ ನೀರನ್ನ 80 TMC ನೀರನ್ನ ಹರಿಸಲಿಕ್ಕೆ ಕೇವಲ 6 ತಿಂಗಳು 22 ದಿವಸ ಮಂಜೂರಾತಿಯನ್ನು ಕೊಟ್ಟು ಸರ್ಕಾರ ಕಾಮಗಾರಿ ಆರಂಭ ಮಾಡಿ ನೀರು ಹರಿಸಲಿಕ್ಕೆ ಎಲ್ಲ ಇಲಾಖೆಗಳ ಒಪ್ಪಿಗೆಯನ್ನು ತಗೊಂಡು ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಯೋಜನೆಯನ್ನು ಮಾರುಕಟ್ಟೆಯಲ್ಲಿ ಮಾಡಲಿಕ್ಕೆ ಕೇವಲ 6 ತಿಂಗಳು 22 ದಿವಸ ತಗೊಂಡಾಯಿತು ತೆಲಂಗಾಣ ಸರ್ಕಾರ. ಆದರೆ ಕರ್ನಾಟಕ ಸರ್ಕಾರ ಇವತ್ತು 15 ವರ್ಷ ದಾಟಿದ್ರೂ ಕೂಡ ನೀರು ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರಿಗೆ ನಾಚಿಕೆ ಆಗಬೇಕು. ಹರಿಸೋ ನೀರು ಕೂಡ ಈ ಕಡೆ ಅಚ್ಚಂಪುರದಲ್ಲಿ ಹೋರಾಟ ನಡೆದಿರೋ ತಾಲೂಕು ರೈತ ಸಂಘಕ್ಕೆ